ಯೋಚನೆ ಮಾಡಬೇಕು. ನನಗೆ ಡೈರೆಕ್ಟ್ರಿಗಿತ್ತು ಒಬ್ಬ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಅದಕ್ಕೆ ಪ್ರತಿ ಸರಿ ಅವರು ಮಾಸ್ ಕಮರ್ಷಿಯಲ್ ಮಾಸ್ ಅಂತ ಹೇಳ್ತಾನೆ ಇದ್ರು. ಅದು ಅದೇ ಥರ ಮೂವಿನೂ ಇದೆ. ಪ್ರತಿಯೊಂದು ಸೀನ್ ಮಾಸ್, ಪ್ರತಿಯೊಂದು ಸೀನ್ ಇದೊಂದು ಸಿನಿಮಾದಲ್ಲಿ ಫೈಟ್ ಅಂತ ಒಂದು ಕ್ಲಾಸ್ ಹೇಳಿದೆ ಅಲ್ಲ, ಪ್ರತಿ ಸೀನಲ್ಲಿ ಮಾಸ್ ಫೈಟ್ ಇದೆ. ಇದೆಲ್ಲದ್ರ ಜೊತೆಗೆ ಫೆಬ್ರವರಿ 2020 ಇದೇ ದರ್ಶನ್ ಅವರು ನಿಮ್ಮ ಚಿತ್ರದಲ್ಲಿ ಒಂದು ಟ್ರೈಲರ್ ಲಾಂಚಿಗೆ ಬಂದಾಗ ನಿಮ್ಮ ನಿರ್ದೇಶನದ ಬಗ್ಗೆ ಮಾತಾಡಿದ್ರು. ಅವತ್ತು ಅನ್ಸಿತ್ತಾ ನೀವು ಆವತ್ತು ಸ್ಟೇಜ್ ಮೇಲೆ ನೀವು ಅಂದ್ಕೊಂಡಿದ್ದ ದರ್ಶನ್ ಅವರ ಮುಂದಿನ ಚಿತ್ರಕ್ಕೆ ನಾನು ಆಯ್ಕೆ ಮಾಡಬೇಕು, ನಾನು ಬರೆದಂಥ ಕಥೆ ಚಿತ್ರವಾಗಿದೆ ಅಂತ ಹೇಳಿ? ಅಲ್ಲ, ನಾನು ಮುಂದಿನ ಚಿತ್ರ ಅಂತ ಅಂದ್ಕೊಂಡಿರಲಿಲ್ಲ. ಪ್ರತಿಯೊಬ್ಬ ನಿರ್ದೇಶಕನೂ ಪಾಸ್ ಒಂದು ಸಿನಿಮಾ ಮಾಡಬೇಕಂತ ಅಂದ್ಕೊಂಡಿರ್ತೀವಿ. ಬಟ್ ಆ ಸ್ಟೇಜಲ್ಲಿ ನಾನು ಒಂದು ಸಿನಿಮಾ ಮಾಡೋದೇ ಒಂದು ಗುರಿ, ಒಂದು ಸಿನಿಮಾ ಮಾಡೋದೇ ಒಂದು ಗುರಿ. ಸೊ ಮುಂದೆ ಯಾವತ್ತಾದರೂ ಮಾಡ್ತೀವಿ ಅಂತ ಒಂದು ನಂಬಿಕೆ ಇತ್ತು. ಬಟ್ ಇವಾಗ ರೈಟರ್ ಆಗಿ ಜಾಯ್ನ್ ಆಗಿದೆ ತರುಣ್ ಸರ್ ಜೊತೆ ಸೇರಿ. ನೋಡೋಣ, ನಮ್ಮದು ಮುಂದಿನ ಡ್ರೀಮ್ ಅದೇನೆ, ಅವ್ರ ಜೊತೆ ಮಾಡೋದೇ ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದ ಆ ಟೈಮಲ್ಲಿ ಯಾವ ರೀತಿ ನೋಡೋಣ, ಆಗಿನ ಕಾಲಘಟ್ಟ ಸ್ವಲ್ಪ ವಿಷಯಗಳಿದ್ದಾವೆ. ಆ ವಿಷಯಗಳು ಆಗಿನ ಕಾಲಘಟ್ಟ ಮತ್ತು ಯಾವಾಗಲೂ ಮಾಡಿದ್ರೆ ನಮ್ಮದು ಒಂದು ದೇಸಿ ಕಥೆನೇ ಇದೆ, ಕನ್ನಡ ಕಥೆನೇ. ಇದೆಲ್ಲದ್ರ ಜೊತೆ ಸರ್ ಇವಾಗ ಹೋಗ್ತಾ ಇರೋಂಥದ್ದು ಚಿತ್ರದ ಲೆಂತ್ ಬಂದ್ಬಿಟ್ಟು 2 ಗಂಟೆ 59 ನಿಮಿಷ ಅಂತ. ಯೂಶ್ವಲಿ ಲೆಂತ್ ಅಂತ ಬಂದಾಗ ಸುಮಾರು ಜನ 2 ಗಂಟೆ 59 ನಿಮಿಷ ಇದ್ದ ತಕ್ಷಣ ಲೆಂತು ಆಗಿದೆ ಅದು ಇದು ಅಂತೇಳಿ ಫಿಲಮ್ ನೋಡೋಕ್ಕೂ ಮುಂಚೆ ಜಡ್ಜ್ಮೆಂಟ್ ಕೊಡೋದು. ಅಂಥವ್ರಿಗೆ ಬೀಂಗ್ ರೈಟರ್ ಆಗಿ ಏನು ಉತ್ತರ? ಲೆಂತ್ ಅನ್ನೋದು ಇವಾಗ ನೋಡ್ತೀವಿ ನಾವು. ಈ ಸಿನಿಮಾನ ಆಲ್ರೆಡಿ 100 ಟೈಮ್ ನೋಡಿರ್ತೀವಿ, ಪ್ರತಿ ಹಂತದಲ್ಲಿ ನೋಡಿರ್ತೀವಿ, ಪ್ರತಿ ವಿಷಯದಲ್ಲೂ ನೋಡಿರ್ತೀವಿ. ಲೆಂತ್ ಯಾವತ್ತಿಗೂ ಇದೆ, ಲ್ಯಾಗ್ ಅನ್ನೋದು ಪ್ರಾಬ್ಲಮ್, ಲೆಂತ್ ಪ್ರಾಬ್ಲಮ್. ಇತ್ತೀಚೆಗೆ ಲೆಂತ್ ಸಿನಿಮಾಗಳೇ ಹಿಟ್ ಆಗಿರುತ್ತೆ. ನಾವು ಲ್ಯಾಗ್ ಅನ್ನೋದು ನಮ್ಮ ಸಿನಿಮಾದಲ್ಲಿ ಲ್ಯಾಗ್ ಲೆಂತ್ ಇದೆ, ಲೆಂತೇ ನಮ್ಮ ಸಿನಿಮಾ ಸ್ಟ್ರೆಂತ್. ಸೊ ನಿಮಗೆ ಪ್ರತಿ 3 hours ನಾವು ನೋಡಿದ್ವಿ ಅಂದರೆ ನಾವು ಒಂದು ವರ್ಲ್ಡನ್ನ ಕಟ್ಟಿದ್ದೀವಿ, ಒಂದು ಹಳ್ಳಿ 70s ಕಟ್ಟಿದ್ದೀವಿ, ಒಂದು ಕಾಟೇರನ ಬಯೋಗ್ರಫಿ ಕಟ್ಟಿದ್ವಿ. ಅದಕ್ಕೊಂದು ಜೀವನ ತೋರಿಸ್ಬೇಕಂದ್ರೆ ಅಷ್ಟೊಂದು ವಿಷಯ ಬೇಕಿತ್ತು, ಅಷ್ಟು ಟೈಮ್ ಬೇಕಿತ್ತು. ಆ ಟೈಮ್ ನಮಗೆ ಸಾಲ್ತಾ ಇದೆ. ಬಟ್ ಅಷ್ಟು ಟೈಮಲ್ಲಿ ಕಟ್ಟಾಕಿ ಆ ಕಾಟೇರನ್ನ ತೋರಿಸಿದ್ದೇ ನಮಗೆ ದೊಡ್ಡ ಇದು ಲೆಂತ್ ಮ್ಯಾಟ್. ನೀವು ನೋಡ್ತಾ ಇದ್ರೆ ಈಗ ಮುಗಿತಾ ಅಂತ ಅವ್ರು ಮಾಡಿರೋಂಥ ಎಲ್ಲ ಕಥೆಯಲ್ಲೂ ನಮ್ಮ ಸೊಗಡನ್ನು ಬಿಟ್ಕೊಟ್ಟಿದ್ದಾರೆ. ಈ ಕಾಟೇರದಲ್ಲಿ ಯಾವ ವಿಷಯ? ಸೊ ಇದು ಪಕ್ಕ ಸೊಗಡಿನ ಕಥೆ, ಒಂದು ರೈತರ ಕಥೆ, ಒಂದು ಬದುಕಿನ ಕಥೆ, ಒಂದು ಹೋರಾಟದ ಕಥೆ, ಹಕ್ಕಿನ ಕಥೆ. ಅಂದರೆ ಒಬ್ಬ ಏನಾರು ಬರುತ್ತಾ ಒಂದು ಬಡತನದ ಒಂದು ನೋವಿನ ಕಥೆ ಇರ್ತಲ್ಲ, ಇದು ಒಂದು ಒಟ್ಟಾರೆಯಾಗಿ ಒಂದೇ ಹಿಂಗಾಯ್ತು ಅಂತ ಹೇಳಿ ಎಲ್ಲ ವಿಷಯಗಳನ್ನು ಬದುಕಿನ ಜೊತೆನೇ ತೋರಿಸ್ತಾ ಹೋಗ್ತೀವಿ. ಒಂದು ಎಷ್ಟೆಷ್ಟು ವ್ಯವಸ್ಥೆಗಳನ್ನು ಎದುರಿಸ್ತಾರೆ ಆ ಥರದ್ದು ಒಂದು ತೋರಿಸ್ತಾ ಹೋಗ್ತೀವಿ. ಇದು ಪಕ್ಕ ಸೊಗಡಿನ ಕಥೆ. ಹಿಂದಿನ ಸಿನಿಮಾಗಳು ಹೋಲಿಸಿದ್ರೆ, ನನಗೆ ಹಿಂದಿನ ಸಿನಿಮಾ ಹೋಲಿಸಿದ್ರೆ ಅವಾಗಲೇ ಹೇಳಿದ್ರು ಅದು ಒಂದು ಸೊಗಡಿನ ಕಥೆ. ಬಟ್ ಇದು ಪಕ್ಕ 100% ಇದೆ, ಅದರೊಳಗಡೆ ಮೂಡಿದೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಥೆ ಖಂಡಿತ ಸಪೋರ್ಟ್ ಮಾಡೋಣ. ಹೀಗೆ ಇದ್ರೆ ನಾವು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.